ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಹಳ ಆರೋಗ್ಯಕರವಾದ ಈ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ತಂಪು ನೀಡುವಂಥ ಸೌತೆಕಾಯಿ ಬಳಸಿ ಸುಲಭವಾಗಿ ಸರಳವಾಗಿ ಬಹುಬೇಗ ಮಾಡಬಹುದಾದ ಕೋಸಂಬರಿಯನ್ನು ಮಾಡಿ ತೋರಿಸುತ್ತಿದ್ದೇನೆ. ಈ ಸೌತೆಕಾಯಿ ಕೋಸಂಬರಿಗೆ ಸ್ಟವ್ನ ಅಗತ್ಯವೂ ಇಲ್ಲ, ರುಬ್ಬುವ ಅಗತ್ಯವೂ ಇಲ್ಲ. ಬಹಳ ಬೇಗ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡಿಕೊಳ್ಳಬಹುದು. ಸೌತೆಕಾಯಿ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹೊಂದಿರುವ ತರಕಾರಿಗಳಲ್ಲಿ ಒಂದು, ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿದೆ. ಪ್ರತಿದಿನ ನಿಯಮಿತವಾಗಿ ಸೌತೆಕಾಯಿ ತಿನ್ನುವುದರಿಂದ ದೇಹಕ್ಕೆ ತಂಪು ನೀಡುತ್ತದೆ. ಬಾಯಿ ಹುಣ್ಣು, ಕೈಕಾಲು ಉರಿ, ಮೂಗಿನಿಂದ ರಕ್ತ ಬರುವುದು, ಕಣ್ಣು ಉರಿ ಇರುವವರಿಗೆ ಸೌತೆಕಾಯಿ ಒಳ್ಳೆಯದು. ಸೌತೆಕಾಯಿ ಬಳಸುವುದರಿಂದ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗುತ್ತದೆ, ಉರಿ ಮೂತ್ರ ಕಡಿಮೆಯಾಗುತ್ತದೆ. ಸೌತೆಕಾಯಿ ಬಳಸಿದರೆ ಪಿತ್ತ ಶಮನವಾಗಿ ತಂಪು ಕೊಡುತ್ತದೆ. ಸೌತೆಕಾಯಿ ಬೀಜ ಸಹಿತ ತಿಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುವುದಿಲ್ಲ. ಅತಿಸಾರ ಬೇದಿಗೆ ಒಳ್ಳೆಯದು. ಸೌತೆಕಾಯಿಗೆ ಕರಳು ಕ್ಯಾನ್ಸರ್ ತಡೆಯುವ ಗುಣ ಇದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಸೌತೆಕಾಯಿ ಮಲಬದ್ಧತೆ, ಮಧುಮೇಹ, ಎದೆ ಉರಿ, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಿಸುತ್ತದೆ. ಸೌತೆಕಾಯಿ ರಸವನ್ನು ಮುಖಕ್ಕೆ ಲೇಪನ ಮಾಡುವುದರಿಂದ ಮುಖದ ಕಲೆ, ಮೊಡವೆ ಕಡಿಮೆಯಾಗುತ್ತದೆ. ಮುಖದ ಕಾಂತಿ ಹೆಚ್ಚುತ್ತದೆ. ಸೌತೆಕಾಯಿ ಅತ್ಯಂತ ಕಡಿಮೆ ಕ್ಯಾಲರಿ ಇರುವ ತರಕಾರಿ. ಇದು ತೂಕ ಇಳಿಸಲು ಸಹಕಾರಿ. ಸೌತೆಕಾಯಿಯನ್ನು ಹಾಗೇ ತಿನ್ನಬಹುದು, ಸಾಂಬಾರ್ ಮಾಡಿ ತಿನ್ನಬಹುದು, ಜ್ಯೂಸ್ ಮಾಡಿ ಆದರೂ ಕುಡಿಯಬಹುದು. ಈ ಕೋಸಂಬರಿ ಬಹಳ ಸಿಂಪಲ್ಲಾದ ರೆಸಿಪಿ. ಇದು ಬಹಳ ಉಪಯೋಗ ಇರುವ ರೆಸಿಪಿ. ಕೋಸಂಬರಿಗೆ ಈ ರೀತಿ ರೆಡಿ ಮಾಡಿಕೊಂಡಿದ್ದೇನೆ. ರೇಷನ್ಗೆ 1 ಕಪ್ ಕಟ್ ಮಾಡಿದ ಸೌತೆಕಾಯಿ ಸೇರಿಸಿಕೊಳ್ಳುತ್ತಿದ್ದೇನೆ. 1 ಕಪ್ ನೆನೆಸಿದ ಹೆಸರುಬೇಳೆ, 2 ಹಸಿರು ಮೆಣಸಿನಕಾಯಿ ಸ್ಲೈಡ್ಸ್, ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳುತ್ತಿದ್ದೇನೆ. ಅರ್ಧ ಹೋಳು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ, ಅರ್ಧ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿದೆ. ಸೌತೆಕಾಯಿಗೆ ಅದರದೇ ಆದ ರುಚಿ, ಪರಿಮಳ ಇದೆ. ನೋಡಿದರೆ ತಿನ್ನಬೇಕು ಎನಿಸುತ್ತದೆ. ಎಷ್ಟು ತಿಂದರೂ ಸಹ ತೃಪ್ತಿ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದುಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಮತ್ತೊಬ್ಬರಿಗೆ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.